ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಶಾಪಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಏಕೆಂದರೆ ಯುಗಾದಿ ಹಬ್ಬ ಬರ್ತಾ ಇದೆಯಲ್ವಾ, ಎಲ್ಲರಿಗೂ ಕೂಡ ಬಟ್ಟೆ ತಗೋಬೇಕು ಅಂತ ಹೇಳಿ ಇವತ್ತು ನಮ್ಮ ಮನೆಯವರಿದ್ದಾರಲ್ವ, ಅವರ ಅಕ್ಕನ ಕರೆದಿದ್ದೀವಿ. ಸೊ ಇವತ್ತು ಹೋಗಿಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀವಿ. ಸೊ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಂದಿದು ಇಲ್ಲ ಮಗನೇ, ಹೊಡಿತೀನಿ ನೋಡ್ತೇವಲ್ಲ. ನೋಡಿ ಬಾ, ನಾವೆಲ್ಲರೂ ಕೂಡ ರೆಡಿಯಾಗಿದ್ದೀವಲ್ಲ, ಅದಕ್ಕೋಸ್ಕರ ಟಾಮಿನೂ ಬಿಡ್ತಾ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದೆ. ಹೆಂಗೋ ನಮಿಸ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತೀವಿ. ಸೊ ಬನ್ನಿ, ಶಾಪಿಂಗ್ ಮಾಡಿ ಇರೋ ವಿಡಿಯೋ ಎಲ್ಲ ತೋರಿಸ್ತೀನಿ. అమ్మకి యాద ఎత్తుకున్నాము ఇదే ఏం ఇది ఎత్తుకున్నాం అమ్మకి. కలర్ మెత్తగా ఉన్నది ఎత్తుకున్నాం. తిరిగి నూరు అనుకోండి. ఒకే డిజైన్ కలర్లు ಬೇರೆ. ఇది నాకు ముగ్గురికి ఒకే డిజైన్ కలర్లు ಬೇರೆ. సరే, నువ్వు ఆటలో తీసుకుంటావా? ನಾವೇನ್ ಅನ್ಕೊಂಡ್ವಿ ಅಂದ್ರೆ ಒಂದೇ ಡಿಸೈನ್ ಒಂದೇ ಕಲರ್ ಇದ್ರೆ ಮೂರು ಜನ ಬುಕ್ ಮಾಡ್ಬೇಕಾಗುತ್ತೆ. ನಾವು ಎಲ್ಲದ್ರಲ್ಲಿ ನಾಲ್ಕು ಪೀಸ್ ಸಿಕ್ಕಾಗಲ್ಲ. ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ, ಇದೆಷ್ಟು ಶಾಪಿಂಗ್ ಮಾಡಿರೋವಂತಹ ಒಂದು ಬಟ್ಟೆ ಯಾವ್ಯಾವ ಥರ ಇದೆ ಅಂತ ಕೂಡ ತೋರಿಸಿದ್ನಲ್ವಾ, ಇಷ್ಟ ಆಗಿದೆ ಅನ್ಕೊಂತೀನಿ. ಫಸ್ಟು ಒಂದು ಸೀರೆ, ಒಂದು 5 ಸೀರೆ ತಗೊಂಡ್ವಿ. 5 ಸೀರೆಯಲ್ಲಿ ಒಂದು ಸೀರೆ ನಮ್ಮ ಮನೆಯವರು ಇದ್ದಾರಲ್ವ, ಅವರಕ್ಕ ತಗೊಂಡಿದ್ದಾರೆ. ಇನ್ನು ಇರೋ 4 ಸೀರೆಯನ್ನು ನಿಮ್ಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಅನ್ನ, ತುಂಬಾ ಕಡಿಮೆ ಬೆಲೆಯಲ್ಲಿ ನಮಗೆ ಬಂತು. ಬನ್ನಿ, ಯಾವ ರೀತಿ ಇದ್ದಾವೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಯಾರ್ಯಾರಿಗೆಲ್ಲ ಸೀರೆ ತಗೊಬಂದಿದ್ದೀವಿ ಅಂತಲೂ ಕೂಡ ಹೇಳ್ತೀನಿ. ಹಾಗೆ ತುಂಬಾ ಚೆನ್ನಾಗಿದ್ದಾವೆ. ನನಗಂತೂ ಎಲ್ಲ ಸೀರೆಗಳು ಈ ಒಂದು ವರ್ಷದಲ್ಲಿ ತುಂಬಾ ಇಷ್ಟ ಆಯಿತು. ಹೋದ ವರ್ಷ ಈ ಥರದ್ದು ಎತ್ಕೊಂಡಿರಲಿಲ್ಲ, ಬಟ್ ಈ ವರ್ಷ ಇರಲಿ ಅಂಥೇಳಿ ಈ ಥರದ್ರಲ್ಲಿ ಎತ್ಕೊಂಡ್ವಿ. ಯಾವಾಗೂ ಒಂದೇ ಥರನಾ ಅಂಥೇಳಿ ಈ ಸರಿ ಈ ಥರ ಎತ್ಕೊಂಡಿದ್ವಿ. ಬಾರ್ಡರ್ದು 1500 ರೂಪಾಯಿ ಏನೋ ಬರುತ್ತೆ. ಈ ಒಂದು ಸೀರೆ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ. ನಮ್ಮ ಅತ್ತೆಗೆ ಈ ಸೀರೆ ಪಿಂಕ್ ಬಾರ್ಡ್ರು ಮತ್ತು ಬೇಬಿ ಪಿಂಕ್ ಫುಲ್ಲು ಸ್ಯಾರಿನೂ ಬಂದೈತೆ. ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ. ಇದು ಬಂದು ನಮ್ಮ ಮನೆಯವರು ಇದ್ದಾರಲ್ವ, ಅವರು ದೊಡ್ಡಕ್ಕಾಗೆ, ಅವರು ಶಾಪಿಂಗ್ ಬಂದಿದ್ರಲ್ವ, ಅವರು ಚಿಕ್ಕಕ್ಕ, ಇದು ದೊಡ್ಡಕ್ಕಾಗೆ. ಅವ್ರಿಗೂ ಇವರಿಗೂ ಒಂದೇ ಸೇಮಲ್ಲಿ ಎತ್ಕೊಂಡಿದ್ದೀವಿ. ಬಟ್ ಅವರಿಗೆ ರಾಮ ಗ್ರೀನ್ ಕಲರ್ ಬರುತ್ತಲ್ವ, ಆ ಥರ ಒಂದು ಕಲರು. ಇವರಿಗೆ ಬಂದು ಪಿಂಕು ಶೈನಿಂಗಲ್ಲಿ ಎತ್ಕೊಂಡಿದ್ದಾರೆ. ಬಾರ್ಡರ್ ಬಂದು ಟೆಂಪಲ್ ಬಾರ್ಡರ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ ನೋಡಿ, ಒಂದು ಕಲರು. ಈಗ ಬ್ಲೌಸ್ ತೋರಿಸಿದ್ನಲ್ವ, ಅದೇ ಥರದೇ ಅವ್ರ ಚಿಕ್ಕಕ್ಕ ಎತ್ಕೊಂಡಿರೋದು. ಮತ್ತು ಪಿಂಕ್ ಬಂದೈತಲ್ವ, ಆ ಥರ ಅವರಿಗೆ ಆಪೋಸಿಟ್ ಬಂದಿದೆ ಅಷ್ಟೇ ಬ್ಲೌಸು. ತುಂಬಾ ಸ್ಮೂತಾಗಿದೆ ಈ ಒಂದು ಸೀರೆ. ತುಂಬಾ ಚೆನ್ನಾಗಿ ಉಟ್ಕೋಬೋದು, ಕೂರುತ್ತೆ ಚೆನ್ನಾಗಿ. ಮತ್ತು ಈ ಒಂದು ಸೀರೆ ಬಂದು ನನಗೆ ತಗೊಂಡಿರೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟ್ ಫೋಕಸ್ ಜಾಸ್ತಿ ಆಗಿದೆ. ಅದು ಬೇರೆ ವೈಟಲ್ಲಿ ಇದೆಯಲ್ವ, ಅದಕ್ಕೆ ಆ ಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ.
ಈಗ ನೋಡಿ ಹೂವು ಎಲ್ಲ ಬಂದೈತಲ್ವ ಫ್ಲವರ್ಸು. ಸೊ ಇದು ನಾನು ಈ ಸರಿ ಸಿಂಪಲಾಗಿ ಎತ್ಕೊಂಡೆ. ಹೋದ ವರ್ಷವೂ ಅಷ್ಟೇ ಸಿಂಪಲಾಗಿ ತೊಗೊಂಡಿದ್ದೀನಿ. ಏಕೆಂದರೆ ಬಾರ್ಡರ್ ಸ್ಯಾರಿ ನನ್ನ ಹತ್ರ ತುಂಬಾ ಇತ್ತು, ಅದಕ್ಕೋಸ್ಕರ ಈ ರೀತಿ ತಗೊಂಡೆ. ಇದು ಬಂದು ನಮ್ಮ ಅಮ್ಮಗೆ ತಗೊಂಡಿರೋದು. ಅವ್ರಿಗೆ ಇನ್ನೂ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಫೋನ್ ಮಾಡ್ತಾ ಇರ್ತಾರೆ, ಬಟ್ ಫೋನಲ್ಲಿ ಕೂಡ ಹೇಳಿಲ್ಲ ನಿನಗೆ ಸೀರೆ ತಗೊಂಡಿದ್ದೀನಿ ಅಂತೇಳಿ. ನಮ್ಮ ಮದುವೆ ಆದಾಗಿಂದ ಇದುವರೆಗೂ ಕೊಡಿಸಿರ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ ನಮ್ಮ ಅಮ್ಮಗೆ ಒಂದು ಸೀರೆ ಕೊಡ್ಸೋಣ ಅಂತೇಳಿ. ಆಯ್ತು ಎತ್ಕೊ ಅಂತ ಹೇಳಿದ್ರು. ಅವರಿಗೆ ಒಂದು ಸೀರೆ ಯೆಲ್ಲೋ ಕಲರು ಮತ್ತು ಪಿಂಕ್ ಬಾರ್ಡರು. ನನಗಂತ ಎತ್ಕೊಬಂದೆ, ಬಟ್ ಮನೆಗೆ ಬಂದಾಗ ಅವರಿಗೆ ಕೊಟ್ಬಿಟ್ಟೆ. ನಾನು ಸಿಂಪಲಾಗಿ ಎತ್ಕೊಂಡೆ. ಮತ್ತು ಇದು ನೋಡ್ತಾ ಇರ್ಬೋದು, ನಮ್ಮ ಮನೆಯವರಿಗೆ ಫಾರ್ಮಲ್ಸಲ್ಲಿ ತಗೊಂಡಿದ್ದಾರೆ. ಸಿಮೆಂಟ್ ಕಲರು ಶರ್ಟು ಮತ್ತು ನೋಡಿ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ ಸಿಮೆಂಟಲ್ಲೇ. ಅದು ಕೂಡ ಕಲರ್ಸ್ ಕೆಲವೊಂದು ಹೇಳೋಕ್ಕೆ ಬರಲ್ಲ, ಒಂದು ಕಲರ್ಸ್ ತಗೊಂಡಿದ್ದಾರೆ ಅವರಿಗೆ. ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ, ಅವ್ರಿಗೆ ಇಷ್ಟ ಆಗಿದೆ ಅಂತೇಳಿ ಅವ್ರು ತಗೊಂಡಿದ್ದಾರೆ. ಸೀರೆಗಳು ನೋಡಿದ್ರಲ್ವ ಹೇಗಿದೆ ಅಂತ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇನ್ನೊಂದು ಸೀರೆ ನೋಡಿ, ಇದು ಕುಚ್ಚು ಕಟ್ಕೊಂಡಿದ್ದೆ. ಇದು ಕೂಡ ಹೊಸ ಸೀರೆನೇ, ಅಂದರೆ ನಮ್ಮ ಅಜ್ಜಿಯವರು ಕೊಡಿಸಿದ್ದು ಇದು ಮದುವೆಗೆ ಅಂತೇಳಿ. ನಾನು ಉಟ್ಕೊಂಡೇ ಇರಲಿಲ್ಲ, ಕುಚ್ಚೆಲ್ಲ ಕಟ್ಕೊಂಡಿದ್ದೀನಿ. ಸೊ ಹಬ್ಬಕ್ಕೆ ಉಟ್ಕೋಬೇಕು. ಬ್ಲೌಸ್ ಏನು ಹೊಲಿಸಿಲ್ಲ, 2 ಸೀರೆ ಬ್ಲೌಸು ಹೊಲಿಸಿಲ್ಲ ನಾನು, ಅದೇ ಥರದ್ದು ಇತ್ತು. ಸೊ ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಡಿಸೈನಾಗಿ ಹೊಲಿಸ್ಕೊಳ್ಳೋಣ ಅಂದ್ಕೊಂಡೆ, ಅಂದರೆ ಹಬ್ಬ ಹತ್ರದಲ್ಲಿ ಸೀರೆಗಳೆಲ್ಲ ತಗೊಂಡ್ವಲ್ಲ, ಯಾರು ಹೊಲಿಸ್ಕೊಡಲ್ಲ. ನಂತರ ಬ್ಲೌಸು ಕೂಡ ಹೊಲಿಸ್ಬಿಟ್ಟಿದ್ದೀವಿ ನೋಡಿ. ಅದೇ ನಮ್ಮ ಇವ್ರನ್ನ ಅತ್ತಿಗೆ ಬಂದಿದ್ರಲ್ವ, ಅವ್ರ ಕೈಯಲ್ಲೇ ಹೊಲಿಸ್ಬಿಟ್ಟೆ. ಇನ್ನು ಹಬ್ಬ ಬೇರೆ 1 ವಾರದಲ್ಲಿದೆ, ಯಾರೂ ಹೊಲ್ಕೊಡಲ್ಲ, ತುಂಬ ಬ್ಯುಸಿ ಇರ್ತಾರೆ ಟೈಲರ್ಸ್ ಅಂತೇಳಿ ಅವ್ರಿಗೆ ಕಟ್ ಮಾಡಿ ಹೊಲ್ಸಕ್ಕೆ ಹೇಳಿದೆ. ಇದು ನಮ್ಮ ಅತ್ತೆದು ಬ್ಲೌಸು, ಅವ್ರದ್ದು ಬೇಬಿ ಪಿಂಕ್ ಬಂದೈತಲ್ವ, ಮತ್ತು ಬಾರ್ಡರ್ ಪಿಂಕ್ ಕಲರು ನೋಡಿ ಆ ಥರದ್ದು. ಮತ್ತು ಇದು ನಮ್ಮ ಅಮ್ಮದು, ಅವ್ರಿಗೂ ನೋಡಿ ಈ ಥರ ಹೊಲ್ಕೊಟ್ಟಿದ್ದಾರೆ. ಅಂದರೆ ಈ ಡಿಸೈನ್ ಎಲ್ಲ ನಾನೇ ಹಾಕಿದ್ದು, ಬರೀ ಕಟ್ ಮಾಡಿ. ಮತ್ತು ಅರ್ಧ ಬ್ಲೌಸ್ ಅವರು ಹೊಲಿದ್ರು, ಅರ್ಧ ಬ್ಲೌಸ್ ನಾನು ಹೊಲ್ದಿದ್ದೀನಿ. ಬ್ಯಾಕ್ ಸೈಡ್ ಐತಲ್ಲ ಡಿಸೈನು, ಅದು ನಾನೇ ಐಡಿಯಾ ಮಾಡಿ ಹಾಕ್ಕೊಂಡೆ. ನನ್ನ ಬ್ಲೌಸ್ ಹೊಲ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ, ಸೊ ಹೊಲಿದೆ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಹುರುಳಿಕಾಳು ಮತ್ತು ಅಲಸಂದೆ ಬರುತ್ತಲ್ವ, ಅದು ನೆನೆಸಿಟ್ಟಿದೆ ಓವರ್ ನೈಟ್. ಈಗ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡಿಬಿಟ್ಟು ನಂತರ ಮುದ್ದೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈ ಒಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಆವಾಗೆಲ್ಲ ಮಾಡ್ತಿದ್ರು ಒಲೆಯಲ್ಲಿ, ತುಂಬಾ ಟೇಸ್ಟಿಯಾಗಿರ್ತಿತ್ತು. ಓವರ್ ನೈಟ್ ಎಲ್ಲ ಅದನ್ನು ಬೇಯಿಸ್ತಾಯಿದ್ರು, ಅಂದರೆ ಒಲೆಯಲ್ಲಿ ಇಟ್ಬಿಟ್ಟು ಮಾರ್ನಿಂಗ್ ಸಾರು ಮಾಡ್ಕೊತ ಇದ್ದಿದ್ದು, ಅಷ್ಟು ಚೆನ್ನಾಗಿರ್ತಾಯಿತ್ತು. ಈಗ ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಕೂಗಿಸ್ಬಿಟ್ರೆ ಬೇಗನೆ ಬೆಂದ್ಬಿಡುತ್ತೆ ಹುರುಳಿಕಾಳು. ಬಟ್ ಆ ಒಂದು ಕಾಲದಲ್ಲಿ ನೈಟೆಲ್ಲ ಬೇಯಿಸ್ತಾ ಇದ್ದರು. ಈಗ ನೋಡಿ ಬೇಳೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಕೂಗಿಸ್ಕೊಳ್ತೀನಿ. ಏಕೆಂದರೆ ಹುರುಳಿಕಾಳು ಕೆಲವೊಂದು ಬೇಗನೆ ಬೆಂದ್ಬಿಡುತ್ತೆ, ಕೆಲವೊಂದು ಲೇಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಒಂದು 5 ವಿಸಿಲ್ ಕೂಗಿಸ್ಕೊತೀನಿ. ಫ್ರೆಂಡ್ಸ್, ಹಾಗೆ ಮಸಾಲೆ ಎಲ್ಲ ರುಬ್ಬೋದೆಲ್ಲ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಎಷ್ಟು ಹುಡುಕಿದ್ರೂ ಸಿಗ್ತಾನೇ ಇಲ್ಲ. ಇದು ಬಂದು ಹುರುಳಿಕಾಳು ಬೇಯಿಸ್ಕೊಂಡಿದ್ನಲ್ವ, ಅದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ನಂತರ ನೋಡಿ ಸಾಂಬಾರು, ಇದಕ್ಕೆ ಏನಿಲ್ಲ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಅರಿಶಿನ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಬೋದು. ಮಸಾಲೆ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದ್ದೆ, ಬಟ್ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಎಷ್ಟು ಹುಡ್ಕಿದ್ರೂ ಸಿಗ್ತಾಯಿಲ್ಲ ನೋಡಿ. ಈಗ ಮುದ್ದೆ ಮಾಡಿಬಿಟ್ಟು ಅದಕ್ಕೆ ಸರ್ವ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರು. ಫ್ರೆಂಡ್ಸ್, ಹಾಗೆ ಇದು ಸಾಯಂಕಾಲ ಪಾರ್ಕಿಗೆ ಹೋಗಿದ್ವಲ್ಲ, ಆ ಒಂದು ವಿಡಿಯೋ ಹಾಗೆ ತಗೊಂಡೆ ನೋಡಿ. ಈಗ ಮಳೆ ಇಲ್ಲಲ್ಲ, ಹೂವಿನ ಗಿಡ ಎಲ್ಲ ಒಣಗೋಗ್ತಾ ಇದೆ. ಇಲ್ಲೇ ನಾವು ಹೂವು ಕಿತ್ಕೊಂಡು ಬರ್ತಾ ಇರೋದು. ಪೊಲೀಸಲ್ಲಿ ಪರಿಚಯ ಆಗಿದ್ರೆ ಏನನ್ನೆಲ್ಲ ಕೇಳಿಬಿಟ್ಟು ಕಿತ್ಕೊಂಡು ಬರ್ತೀವಿ. ನಂತರ ಇಲ್ಲಿ ಕೆರೆ ಐತಲ್ವ, ಅದರಲ್ಲಿ ಇದು ಕೊಕ್ಕರೆ ಅಂತಾರಲ್ವ, ಅದು ಉದ್ದಕ್ಕಿದೆ ಬಾಲ. ಅದು ರಿಯಲಾಗಿ ನೋಡಿದ್ರೆ ತುಂಬಾ ದೊಡ್ಡದಾಗಿದೆ, ವಿಡಿಯೋದಲ್ಲಿ ಮಾತ್ರ ಕಡಿಮೆ, ಅಂದರೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಒಂಥರ ಡಿಫ್ರೆಂಟಾಗಿದೆ ಆ ಒಂದು ಕೊಕ್ಕರೆ. ನಂತರ ಮನೆ ಹತ್ರ ದೇವ್ರ ಮೆರವಣಿಗೆ ನಡೀತಾ ಇತ್ತು ನೋಡಿ. ಬೀದಿಗೂ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ಬೋದು. ನಾವು ನಾನ್ ವೆಜ್ ಮಾಡಿರೋದ್ರಿಂದ ಇವರು ಪೂಜೆಗೆ ಕೊಟ್ಟಿಲ್ಲ. ಫಸ್ಟು ನೀರು ಹಾಕ್ಕೊಂಡು ಹೋದ್ರು ಟ್ಯಾಕ್ಟ್ರಲ್ಲಿ, ನಂತರ ದೇವರು ಬರ್ತಾ ಇದ್ದಾರೆ ನೋಡಿ.
ಫ್ರೆಂಡ್ಸ್ ನೋಡಿದ್ರಲ್ವಾ ಸೀರೆ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.